ಹೆಚ್ಚಾಗುತ್ತಿದೆ ಮಕ್ಕಳ ಅಪಹರಣ. ಪಾಲಕರೇ ಎಚ್ಚರಿಕೆ. ನಮ್ಮ ಸಮಾಜದಲ್ಲಿ ಸಭ್ಯ ಜನರು ಇರುವಂತೆ ಕೆಟ್ಟ ಜನರೂ ಇದ್ದಾರೆ. ದುಷ್ಟ ಜನರಿಂದ ಅಪಹರಣ, ಸುಲಿಗೆ, ಅತ್ಯಾಚಾರ, ಕೊಲೆಗಳಂತಹ ಅಕ್ರಮ ಚಟುವಟಿಕೆಗಳು ಹೆಚ್ಚುತ್ತಿದ್ದರೆ ಇಡೀ ಸಮಾಜವೇ ತಲ್ಲಣಗೊಳ್ಳುವುದು ಸಹಜ. ಅಂತಹ ಪಿಡುಗೊಂದು ಕರ್ನಾಟಕವನ್ನು ಕಳೆದ ಕೆಲ ವರ್ಷಗಳಿಂದ ಬಾಧಿಸುತ್ತಿದೆ. ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಅಪಹರಣ ಪ್ರಕರಣ ಹೆಚ್ಚುತ್ತಲೇ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳ ಅಪಹರಣ ಹೆಚ್ಚಾಗುತ್ತಿದ್ದು ಸರ್ಕಾರ, ಪೊಲೀಸರು ಮತ್ತು ಜನರಲ್ಲಿ ಭಾರೀ ಆತಂಕ ಸೃಷ್ಟಿಸಿದೆ. ಮಕ್ಕಳ ಅಪಹರಣ ತಡೆಯಲು ಪೊಲೀಸ್ ವ್ಯವಸ್ಥೆ ಹೆಣಗಾಡುತ್ತಿದೆ. ಆದರೆ ಸಮಾಜ ಜಾಗೃತವಾಗದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವುದಂತೂ ನಿಜ. ಈ ನಿಟ್ಟಿನಲ್ಲಿ ಪೋಷಕರ ಪಾತ್ರ ಮಹತ್ವದ್ದಾಗಿದೆ. ರಾಜ್ಯ ಗೃಹ ಇಲಾಖೆ ಮಾಹಿತಿಯಂತೆ ಕಳೆದ 6 ವರ್ಷಗಳಲ್ಲಿ ರಾಜ್ಯದಲ್ಲಿ 14,878 ಮಕ್ಕಳು ಅಪಹರಣಕ್ಕೆ ಗುರಿಯಾಗಿದ್ದಾರೆ. ಆದರೆ ಒಂದು ಸಮಾಧಾನದ ಸಂಗತಿಯೆಂದರೆ ಅಪಹರಣಕ್ಕೀಡಾದವರಲ್ಲಿ ಬಹುತೇಕ ಮಕ್ಕಳನ್ನು ರಕ್ಷಿಸಲಾಗಿದೆ. ಆದರೂ 1000ಕ್ಕೂ ಹೆಚ್ಚು ಮಕ್ಕಳು ಪತ್ತೆಯಾಗದಿರುವುದು ಗಮನಾರ್ಹ. ಮಕ್ಕಳ ಅಪಹರಣ ಸಂಬಂಧ ಈಗ ಹೊರಬಿದ್ದಿರುವ ಅಂಕಿ ಅಂಶಗಳು ಇಡೀ ಸಮಾಜವನ್ನು ಬೆಚ್ಚಿಬೀಳಿಸಿದೆ. 2020ರಲ್ಲಿ 1558, 2021ರಲ್ಲಿ 2117, 2022ರಲ್ಲಿ 2574, 2023ರಲ್ಲಿ 3038, 2024ರಲ್ಲಿ 3421 ಮತ್ತು 2025ರಲ್ಲಿ ಮೊದಲ 7 ತಿಂಗಳಲ್ಲಿ 2170 ಮಕ್ಕಳನ್ನು ಅಪಹರಿಸಲಾಗಿದೆ. ಈ ಪೈಕಿ 4086 ಗಂಡು ಮಕ್ಕಳಿದ್ದರೆ ಅಪಹರಣಕ್ಕೆ ಗುರಿಯಾದವರಲ್ಲಿ 10,792 ಹೆಣ್ಣು ಮಕ್ಕಳು ಸೇರಿದ್ದಾರೆ. ಜನದಟ್ಟಣೆ ಹೆಚ್ಚು ಇಲ್ಲದ ಪ್ರದೇಶಗಳಲ್ಲಿ ಮಕ್ಕಳ ಅಪಹರಣ ಹೆಚ್ಚಾಗುತ್ತಿರುವುದು ಅಂಕಿ ಅಂಶಗಳಿಂದ ತಿಳಿದುಬಂದಿದೆ. ಮಕ್ಕಳ ಅಪಹರಣ ತಡೆಗೆ ಪೊಲೀಸರು ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮಕ್ಕಳನ್ನು ಅಪರಿಚಿತರಿಗೆ ಒಪ್ಪಿಸದಂತೆ ಶಾಲೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಎಲ್ಲ ಠಾಣೆಗಳಿಗೆ ಅಪಹೃತ ಮಕ್ಕಳು ಮತ್ತು ಆರೋಪಿ ಮಾಹಿತಿ ನೀಡಿಕೆ, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ತೀವ್ರ ತಪಾಸಣೆ, ಜನನಿಬಿಡ ಪ್ರದೇಶಗಳ CCTV ದೃಶ್ಯಾವಳಿ ಪರಿಶೀಲನೆ, ಅಪಹೃತ ಮಕ್ಕಳ ಭಾವಚಿತ್ರಗಳನ್ನು ಸಾರ್ವಜನಿಕವಾಗಿ ಜಾಲತಾಣಗಳಲ್ಲಿ ಪ್ರಕಟಿಸುವುದು ಸೇರಿದಂತೆ ಕೆಲ ಪರಿಣಾಮಕಾರಿ ಕ್ರಮಗಳು ಫಲ ಕೊಡುತ್ತಿವೆ. ಜೊತೆಗೆ ಬಹುತೇಕ ಶಾಲೆಗಳು ಮಕ್ಕಳನ್ನು ಹೆತ್ತವರಿಗೆ ಬಿಟ್ಟರೆ ಪೂರ್ವ ಮಾಹಿತಿ ಇಲ್ಲದೆ ಇತರರೊಂದಿಗೆ ಮಕ್ಕಳನ್ನು ಕಳುಹಿಸಲು ನಿರಾಕರಿಸುತ್ತಿರುವುದು ಅಪಹರಣ ಕೃತ್ಯಗಳಿಗೆ ಬಹುಮಟ್ಟಿಗೆ ಕಡಿವಾಣ ಬೀಳುತ್ತಿವೆ. ಮಕ್ಕಳ ಅಪಹರಣ ತಡೆಗೆ ಪೋಷಕರು ಮಾಡಬೇಕಿರುವ ಕ್ರಮಗಳು ಹೀಗಿವೆ. 12 ವರ್ಷದೊಳಗಿನ ಮತ್ತು ಹದಿಹರೆಯದ ಮಕ್ಕಳ ವಿಷಯದಲ್ಲಿ ಹೆತ್ತವರು ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸಬೇಕು. ಎಳೆಯ ಮಕ್ಕಳನ್ನು ಮನೆ, ಪಾರ್ಕ್, ಆಟದ ಮೈದಾನ, ಅಂಗಡಿ, ಸೂಪರ್ ಮಾರುಕಟ್ಟೆ, ರಸ್ತೆ ಅಥವಾ ಸಂಬಂಧಿಕರ ಮನೆಗಳಲ್ಲಿ ಬಿಡುವುದನ್ನು ಮಾಡಬಾರದು. ಮಕ್ಕಳು ಜೊತೆಗಿದ್ದಾಗ ಪೋಷಕರು ಎಚ್ಚರಿಕೆಯಿಂದ ಇರಬೇಕು. ಶಿಕ್ಷಣ, ಅಂಕಗಳಿಕೆ ಹಾಗೂ ಇತರ ವಿಷಯಗಳಲ್ಲಿ ಮಕ್ಕಳನ್ನು ನಿಂದಿಸುವುದು, ಮೂದಲಿಸುವುದು ಅಥವಾ ಇತರ ಮಕ್ಕಳೊಂದಿಗೆ ಹೋಲಿಸುವುದನ್ನು ಹೆತ್ತವರು ಬಿಡಬೇಕು. ಮಕ್ಕಳಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುತ್ತಲೇ ಇರಬೇಕು.
ಮಕ್ಕಳಲ್ಲಿ ಮೊಬೈಲ್ ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳತ್ತ ಅತಿಯಾದ ಗೀಳು ಉಂಟಾಗದಂತೆ ಗಮನ ಹರಿಸಬೇಕು. ಅಪಹರಣ ಸೇರಿದಂತೆ ನಿತ್ಯ ಜೀವನದಲ್ಲಿ ಎದುರಾಗಬಹುದಾದ ಅಪಾಯಗಳ ಬಗ್ಗೆ ಮಕ್ಕಳಿಗೆ ಸೂಕ್ತ ತಿಳುವಳಿಕೆ ನೀಡಿ ಅಪರಿಚಿತರೊಂದಿಗೆ ವ್ಯವಹರಿಸುವಾಗ ಎಚ್ಚರಿಕೆ ವಹಿಸುವಂತೆ ಸೂಚಿಸುವುದು. ಅಪಹರಣ ತಡೆಯಲು ಕೆಲ ಪಾಲಕರು ಮಕ್ಕಳಿಗೆ ಕೋಡ್ ವರ್ಡ್ ನೀಡಿರುವುದು ಹೆಚ್ಚಿನ ಫಲ ನೀಡಿದೆ. ಹೀಗಾಗಿ ಪೋಷಕರು ಪೊಲೀಸರೊಂದಿಗೆ ಸಹಕರಿಸಿದ್ದಲ್ಲಿ ಮಕ್ಕಳ ಅಪಹರಣ ಹಾವಳಿಯನ್ನು ನಿಯಂತ್ರಿಸಲು ಸಾಧ್ಯ ಎಂದು ಮಕ್ಕಳ ರಕ್ಷಣಾ ಆಯೋಗ ಸಾರ್ವಜನಿಕವಾಗಿ ಜಾಗೃತಿ ಮೂಡಿಸುತ್ತಿದೆ.